ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕೃತಿಕಾ. ನಾನಿವತ್ತು ಅಮೂಲ್ನ ಫೇಸ್ಬುಕ್ನಲ್ಲಿರುವಂಥ ವಿಶ್ವದ ಅತಿ ದೊಡ್ಡ ಲೈವ್ ಪಾಕ ವಿಧಾನದಲ್ಲಿ ಇವತ್ತು ನಾನು ಬಟರ್ ಫ್ರೂಟ್ ಅಥವಾ ಅವಕ್ಯಾಡೋನ ಯೂಸ್ ಮಾಡಿಕೊಂಡು ಸ್ಮೂತಿನ ತಯಾರು ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಇವತ್ತು ನಾನು ಅವಕ್ಯಾಡೋ ಅಥವಾ ಬಟರ್ ಫ್ರೂಟ್ ಸ್ಮೂತಿನ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಅಮೂಲ್ ಲೈವ್ನಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ನಾನು ಫಸ್ಟ್ ತೋರಿಸ್ತೀನಿ. ನಾನು ಇಲ್ಲಿ 2 ಹಣ್ಣಾಗಿರುವಂಥ ಅವಕ್ಯಾಡೋ ಅಥವಾ ಬಟರ್ ಫ್ರೂಟ್ಸ್ನ ತಗೊಂಡಿದ್ದೀನಿ. ಹಾಗೆ ಬಾಳೆಹಣ್ಣು, ಅಮೂಲ್ನ ಫ್ರೆಶ್ ಕ್ರೀಮ್ನ ತಗೊಂಡಿದ್ದೀನಿ, ಹಾಗೂ ಅಮೂಲ್ನ ಶುಗರ್ ಫ್ರೀ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ತಗೊಂಡಿದ್ದೀನಿ. ಜೊತೆಗೆ ಅಮೂಲ್ನ ತಾಜಾ ಮಿಲ್ಕ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ರಾತ್ರಿ ಸ್ವಲ್ಪ ಚಿಯಾ ಮತ್ತು ಸಬ್ಜಾ ಸೀಡ್ನ ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಹಣ್ಣಾಗಿರೋ ಬಟರ್ ಫ್ರೂಟ್ ಅಥವಾ ಅವಕ್ಯಾಡೋನ ತಗೊಂಡು ಸ್ವಲ್ಪ ಈ ಎಡ್ಜಲ್ಲಿ ಸ್ವಲ್ಪ ನಾವು ಕಟ್ ಮಾಡ್ಕೊಳ್ಳೋಣ. ಈ ಹಣ್ಣು ತುಂಬ ಸ್ಮೂತ್ ಇರುತ್ತೆ, ನಿಧಾನಕ್ಕೆ ಕಟ್ ಮಾಡಬೇಕು. ಈ ಥರ ಸುತ್ತ ಕಟ್ ಮಾಡಿದ್ಮೇಲೆ ಒಂದು ಈ ಥರ ಟ್ವಿಸ್ಟ್ ಕೊಟ್ಟರೆ ಈಗ ಓಪನ್ ಆಗುತ್ತೆ. ಈ ಬೀಜನ ಎತ್ತಿಡ್ತಾ ಇದ್ದೀನಿ ನಾನು. ನೋಡ್ಬೋದು ಹಣ್ಣು ತುಂಬ ಚೆನ್ನಾಗಿ ರನ್ ಆಗಿದೆ. ಇದನ್ನ ನಾನು ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ನೀವೊಂದು ಸ್ಪೂನಲ್ಲಿ ಈಗ ಅಂದರೆ ಸಾಕು, ಕಂಪ್ಲೀಟ್ ಹಣ್ಣು ಸಿಪ್ಪೆ ಬಿಟ್ಟು ಬರುತ್ತೆ. ಇದು ಅಷ್ಟೇ, ಹೀಗಾದರೆ ಸಾಕು. ನಾನು ಈ ಹಣ್ಣಿಗೆ ಅಮೂಲ್ನ ತಾಜಾ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ವೆನಿಲಾ ಐಸ್ ಕ್ರೀಮ್. ನಾನು ಅಮೂಲ್ನ ಶುಗರ್ ಫ್ರೀ ವೆನಿಲಾ ಐಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು 3 ಸ್ಪೂನಷ್ಟು ವೆನಿಲಾ ಐಸ್ ಕ್ರೀಮ್ನ ಹಾಕ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಯಾವುದೇ ನೀರು ಹಾಕಿಲ್ಲ, ಜಸ್ಟ್ ಅಮೂಲ್ನ ಹಾಲು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಬರ್ತೀನಿ. ಈ ಹಣ್ಣು ತುಂಬ ಸಾಫ್ಟ್ ಇರೋದ್ರಿಂದ ತುಂಬ ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ, ಚೂರು ಬ್ಲೆಂಡ್ ಮಾಡಿದ್ರೆ ಸಾಕು.
ಜಸ್ಟ್ ಒಂದು ರೌಂಡ್ ಬ್ಲೆಂಡ್ಗೆ ಈ ಥರ ತುಂಬ ಸಾಫ್ಟಾಗಿ ಆಗುತ್ತೆ. ನೀವು ನೋಡ್ಬೋದು. ನೀವು ಸ್ಮ್ಯಾಶ್ ಕೂಡ ಮಾಡ್ಬೋದು ನಿಮಗೆ ಬ್ಲೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ. ಇದ್ರ ಜೊತೆಗೆ ಒಂದು ಹಣ್ಣಾಗಿರುವಂಥ ಬಾಳೆಹಣ್ಣ ಕಟ್ ಮಾಡೋಣ. ನೀವು ಬಾಳೆಹಣ್ಣು ಅಥವಾ ಬೇರೆ ಯಾವುದಾದ್ರೂ ಫ್ರೂಟ್ ನಿಮಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನು ಕೂಡ ಬಳಸ್ಕೋಬಹುದು. ಇವಾಗ ನಾನು ಈ ಬಾಳೆಹಣ್ಣು ಕಟ್ ಮಾಡಿರೋ ಬೌಲ್ಗೆ ನೆನೆಸಿಟ್ಟಿರುವಂಥ ಚಿಯಾ ಬೀಜನ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಐಸ್ ಕ್ರೀಮ್. ಇವಾಗ ನಾವು ಇಲ್ಲಿ ಬ್ಲೆಂಡ್ ಮಾಡಿ ತಂದಿದ್ದೀವಲ್ಲ ಬಟರ್ ಫ್ರೂಟ್ ಮತ್ತು ಹಾಲು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅಮೂಲ್ನ ಫ್ರೆಶ್ ಕ್ರೀಮ್ನ ಅದ್ರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕ್ತೀನಿ. ಇದು ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಇದು ನೋಡಿ ಈಗ ರೆಡಿ ಆಗುತ್ತೆ ಅವಕಾಡೋ ವೆನಿಲಾ ಸ್ಮೂತಿ. ನಿಮಗೆ ಐಸ್ ಕ್ರೀಮ್ ಬೇಕಂದರೆ ಹಾಕೋಬಹುದು. ನಾನಿಲ್ಲಿ ನೀವು ನೋಡ್ಬೋದು ಯಾವುದೇ ಸಕ್ಕರೆ ಅಥವಾ ಬೆಲ್ಲನ ಯೂಸ್ ಮಾಡಿದೆ, ಯಾಕೆಂದರೆ ಹಣ್ಣು ಕೂಡ ತುಂಬ ಸ್ವೀಟ್ ಇರುತ್ತೆ. ಹಾಗೆ ನಾವು ಐಸ್ ಕ್ರೀಮ್ ಕೂಡ ಬಳಸ್ತಿರೋದ್ರಿಂದ ಯಾವುದೇ ಸಕ್ಕರೆ ಅವಶ್ಯಕತೆ ಇಲ್ಲ. ನಿಮಗೆ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಹಣ್ಣುಗಳನ್ನ ಸಕ್ಕರೆ ಅಥವಾ ಬೆಲ್ಲನ ಹಾಕೋಬಹುದು. ಅದ್ರ ಜೊತೆಗೆ ನಿಮಗೆ ಯಾವ್ದಾದ್ರು ಟಾಪಿಕ್ಸ್ ಬೇಕಂದರೆ ಇವಾಗ ಪಂಪ್ಕಿನ್ ಸೀಡ್ಸ್ ಇರ್ಬೋದು ಅಥವಾ ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ನಿಮ್ಗೆ ಇಷ್ಟ ಬಂದಿದ್ದನ್ನ ಹಾಕೋಬಹುದು. ಡ್ರೈ ಫ್ರೂಟ್ಸ್ ಅಥವಾ ಕಿಸ್ರ ಯಾವುದಾದ್ರು. ನಾನಿಲ್ಲಿ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಹಾಗೆ ಒಂದೆರಡು ಒಣ ದ್ರಾಕ್ಷಿ, ಸನ್ಫ್ಲವರ್ ಸೀಡ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ನಾನು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಇದೆ ಸ್ವಲ್ಪ ಹಾಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಯಾವ ಫ್ರೂಟ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಆ ಫ್ರೂಟಲ್ಲಿ ಮಾಡ್ಕೋಬೋದು ಈ ಥರ ಕಾರಂತ ಮಾಡೋಕ್ಕೆ. ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಈ ಬಟರ್ ಫ್ರೂಟ್ ಅಥವಾ ಅವಕಾಡೋಯಿಂದ ವುಮೆನ್ ಬಾಡಿನಲ್ಲಿರೋ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಇವಾಗ
ಮಕ್ಕಳಾಗಲೇ ಟ್ರೈ ಮಾಡ್ತಿರೋರಿಗೆಲ್ಲ ಎಗ್ ಕ್ವಾಂಟಿಟಿನ ತುಂಬ ಚೆನ್ನಾಗಿ ಹೆಚ್ಚಿಸಲು ಹೆಲ್ಪ್ ಮಾಡುತ್ತೆ. ಇವಾಗ ಬಟರ್ ಫ್ರೂಟ್ ಸೀಸನ್ ಇರೋದ್ರಿಂದ ನೀವು ಎಲ್ಲ ಒಮ್ಮೆ ಮನೇಲಿ ಟ್ರೈ ಮಾಡಿ. ಲೈವ್ ಮಾಡಲು ಅವಕಾಶ ಮಾಡಿಕೊಟ್ಟ ಅಮೂಲ್ನ ಎಲ್ಲ ಟೀಮ್ಗೂ ಧನ್ಯವಾದಗಳು.